ಇನ್ನು ಮುಂದೆ ಹೊಸ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತೀನಿ ಇನ್ನು ಮುಂದೆ ವೀಡಿಯೋಸ್ ಎಲ್ಲ. ಪೊಲೀಸ್ ಅನ್ನೋರು ಇದ್ದಾರೆ, ನೋಡೋಣ ಫೈನ್ ಹಾಕ್ತಾರೆ, ನೋಡೋಣ. ಸ್ವಲ್ಪ ಸ್ಲೋ ಆಗಿ ಹೋಗೋಣ, ಒಳ್ಳೆ ಕಂಟೆಂಟ್ ಸಿಗ್ಬೋದು. ಗೈಸ್, ನಾನು ಫೈನಲಿ ಯಾರನ್ನ ಮೀಟ್ ಮಾಡೋಕ್ಕೆ ಬರಬೇಕಿತ್ತು, ಅವ್ರ ಹತ್ರ ಬಂದಿದ್ದೀನಿ. ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಇವಾಗ ತೋರಿಸ್ತಿರ್ತೀನಿ. ಹಾಯ್ ಗಾಯ್ಸ್, ಹೇಗಿದ್ದೀರಲ್ಲ? ಇವತ್ತು ನನ್ನ ಒಬ್ಬ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ಎಲ್ಲಿಯಪ್ಪ ಅಂತಂದರೆ, ಅದು ಏನಕ್ಕೆ ಅಂತಂದ್ರೂ ಹೇಳ್ತೀನಿ ಬನ್ನಿ. ಸೊ ತುಂಬ ಜನ ಕೇಳಿದ್ದೀರಾ ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗ್ತಾಯಿಲ್ಲ ಇತ್ತೀಚೆಗೆ ಅಂತೇಳಿ. ನಂದು ಮೈನ್ ಉದ್ದೇಶ ಬಂದು ತುಂಬ ಯೂಟ್ಯೂಬ್ ವೀಡಿಯೋಸ್ನ ಮಾಡಬೇಕು, ಅಂದರೆ ವೀಕ್ಲಿ ಒಂದು 3-4 ವೀಡಿಯೋಸ್ ಆದರೂ ಮಾಡಬೇಕು ಅಂತಲೇ ಇರೋದು ನಂದು ಇಂಟೆನ್ಷನ್ನು. ಬಟ್ ಅಂದರೆ ನನಗೆ ಆಫೀಸ್ ಕೆಲಸಗಳು ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಮಾಡಬೇಕು. ನನ್ನ ಫ್ರೀ ಟೈಮಲ್ಲಿ ಅಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗೋದು. ಇನ್ನೊಂದೇನಪ್ಪ ಅಂತಂದರೆ, ನಾನಿರೋದು ಬೆಂಗಳೂರು. ಸೊ ನನ್ನ ಊರು ಮಂಗಳೂರು. ನನಗೆ ಇಲ್ಲಿ ಕಂಟೆಂಟನ್ನು ಅಂದರೆ ನನಗೆ ಯಾರು ಸಹ ಅಷ್ಟೊಂದು ಪರಿಚಯ ಇಲ್ಲ. ಕೆಲವರು ಇದ್ದಾರೆ, ಬಟ್ ನನ್ನ ಸಮಯಕ್ಕೆ ಅವ್ರು ಸಿಗೋಲ್ಲ, ಅವ್ರ ಸಮಯಕ್ಕೆ ನಾನು ಸಿಗೋಲ್ಲ. ಸೊ ಈ ರೀತಿ ಆಗಿರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಅದಕ್ಕೆ ಇವಾಗ ಅದೇ ಸೊಲ್ಯೂಷನ್ಗೋಸ್ಕರನೇ ಇವತ್ತು ನಾನು ಹೊರಟಿರೋದು. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಸೊ ಲೊಕೇಶನ್ ಬಂದು ಶಿವಾಜಿನಗರ. ಅಲ್ಲಿ ಒಬ್ಬ ಆಲ್ರೆಡಿ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಅವರು. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾಕೆ ಅಂತಂದರೆ, ಅವ್ರು ಯಾರು ಅಂತ ನಿಮಗೆ ಆಮೇಲೆ ವೀಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಏನಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತಂದರೆ, ಇದೇ ಉದ್ದೇಶ. ಇನ್ನು ಮುಂದೆ ನಾವಿಬ್ಬರು ಕೂಡ ಸೇರಿ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಈಸ್ ಆಲ್ಸೋ ಅಂದರೆ ಅವ್ರು ಆಲ್ರೆಡಿ ಯೂಟ್ಯೂಬ್ನ ಮಾಡಿ ತುಂಬ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಅವರಿಗೆ. ಬಟ್ ಪಾಪ ಅವರು ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಅವ್ರು ಮಾಡ್ತಾ ಇಲ್ಲ ವೀಡಿಯೋಸ್. ಸ್ವಲ್ಪ ಅವ್ರಿಗೇನೋ ಸಮಸ್ಯೆಗಳಿಂದ ಅವರು ಮಾಡ್ತಾ ಇಲ್ಲ. ನನ್ನ ಹತ್ರ ಶೇರ್ ಮಾಡ್ಕೊಂಡ್ರದನ್ನ. ಬಟ್ ಅದೇನೇ ಆಗಿರಲಿ, ಸೊ ಇನ್ನು ಮುಂದೆ ನಾವಿಬ್ಬರು ಕೂಡ ಜೊತೆಗೆ ನೈಟ್ ಕ್ಯಾಂಪಿಂಗ್ ಮಾಡೋ ಪ್ಲ್ಯಾನಿಂಗಲ್ಲಿದ್ದೀವಿ. ಯಾಕಂತಂದರೆ ಡೇ ಎಲ್ಲ ನನಗೆ ಕೆಲಸ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಕೆಲಸ ಮಾಡಲೇಬೇಕಾಗುತ್ತೆ. ನಾವು ಬರೀ ಯೂಟ್ಯೂಬ್ ನಂಬ್ಕೊಂಡು ಜೀವನ ಮಾಡೋಕ್ಕಂತೂ ಆಗಲ್ಲ. ಒಂದು ಫ್ರೀ ಟೈಮಲ್ಲಿ ಮಾಡ್ಬೋದಷ್ಟೇ. ಸೊ ಅದೇ ಕಾರಣಕ್ಕೋಸ್ಕರನೇ ನಾನು ಇವತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಅಂತ ನಾನು ಹೋಗ್ತಾ ಇರೋದು. ಸೊ ಬನ್ನಿ ಮಾತಾಡ್ಕೊಂಡು ಹೋಗೋಣ. ಬೇಜಾರಾಗಬೇಡ ಬ್ರೋ, ಹೋಪ್ ಒನ್ ಡೇ ಎವ್ರಿಥಿಂಗ್ ವಿಲ್ ಬಿ ಫೈನ್. ಇಟ್ಸ್ ಟ್ರೂ ಬ್ರೋ, ಆಲ್ವೇಸ್. ಒಂದಲ್ಲ ಒಂದಿನ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಚೆನ್ನಾಗಿದೆ ಸ್ಟಿಕ್ಕರ್. ನಂಗೆ ಆ ಥರ ಈ ಆಟೋ ಮೇಲೆ, ಈ ಬೈಕ್ ಮೇಲೆಲ್ಲ ಹಾಕಿರ್ತಾರೆ ನೋಡಿ, ಅದನ್ನೊಂಥರ ಓದೋದೇ ಕ್ರೇಜಿಗರು. ಆಟೋದವರಂತೂ ನೆಕ್ಸ್ಟ್ ಲೆವೆಲಲ್ಲೇ ಹಾಕಿರ್ತಾರೆ. ಫೈನಲಿ ಸಿಗ್ನಲ್ ಇವಾಗ ಬಿಡ್ತು. 13 ಕಿಲೋಮೀಟ್ರ್ ಇದೆ. ಇಲ್ಲೇ ಒಂದು 10 ನಿಮಿಷ ವೆಯ್ಟ್ ಮಾಡ್ದಂಗೆ ಆಯಿತು ನನಗೆ. ಗೊರಗುಂಟೆಪಾಳ್ಯ. ನಾನು ಸಿಟಿ ಕಡೆಗೆ ಯಾಕೆ ಗಾಡಿ ತೊಗೊಂಬರೋದಿಲ್ಲ ಅನ್ನೋದು ಇದೇ ಕಾರಣಕ್ಕೋಸ್ಕರ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಇಲ್ಲಿ. ಸೊ ಫೈನಲಿ ಗೊರಗುಂಟೆಪಾಳ್ಯ ಬಿಟ್ಟಿದ್ದೀನಿ ಇವಾಗ. ಈ ಥರ ಸಿಗ್ನಲ್ ಸಿಕ್ಕಾಗಲೇ ಬೇಜಾರಾಗೋದು, ಪರದಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಮುಂದೆ
ಹೊಸ ಹೊಸ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತೀನಿ ಇನ್ನು ಮುಂದೆ ವೀಡಿಯೋಸ್ ಎಲ್ಲ. ನೈಟ್ ಕ್ಯಾಂಪಿಂಗ್ ಇರ್ಬೋದು, ಫಿಶಿಂಗ್ ಇರ್ಬೋದು. ಅದ್ರ ಜೊತೆಗೆ ಇದರ ಡೇ ಟೈಮಲ್ಲೂ ಆ ಕಡೆ ಈ ಕಡೆ ಹೋದಾಗ ಆಫೀಸ್ ಕಡೆಗೆ ಏನಾದರೂ ಒಟ್ಟಿನಲ್ಲಿ ಇನ್ನೂ ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂತಿದ್ದೀನಿ. ಸೊ ನಾನು ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು ಅನಿಸುತ್ತೆ, ರೈಟಿಗೆ ಅಂತ ತೋರಿಸ್ತಾ ಇದೆ, ಏನೋ ಗೊತ್ತಾಗ್ತಾಯಿಲ್ಲ. ಹತ್ರ ಹೋಗೋಣ ಸ್ವಲ್ಪ. ಇಲ್ಲಿ ಎರಡರಲ್ಲೂ ಹೋಗೋಕ್ಕಾಗುತ್ತೆ, ಇದು ನನಗೆ ಗೊತ್ತಿದೆ ಆಲ್ರೆಡಿ ಮಾಮೂಲಿ. ಸೊ ಹಿಂಗೂ ಹೋಗೋಕ್ಕಾಗುತ್ತೆ, ಹಂಗೂ ಹೋಗೋಕ್ಕಾಗುತ್ತೆ. ಸೊ ಹಾಗಾಗಿ ನಾನು ಲೆಫ್ಟಲ್ಲೇ ಹೋಗ್ತೀನಿ. ರಾಜ ಹಿಂಗೆ ನಿಲ್ಲಿಸ್ಬಿಟ್ರೆ ಹಿಂಗೆ. ಇದು ಅದಕ್ಕೆ ಸೇರುತ್ತೆ, ಆ ಕಡೆ ಬರೋ ರೋಡಿಗೆ ಸೇರುತ್ತೆ ಇದು. ನೋಡಿ, ಆ ಕಡೆಯಿಂದ ಬಂದಿದ್ರೆ ಇಲ್ಲಿಗೆ ಬರ್ತೈತೆ, ಈ ಕಡೆಯಿಂದ ಬಂದಿದ್ರು ಸಹ ಇಲ್ಲೇ ಬಂದೆ. ಇದೊಂದು ಗೊತ್ತು ನನಗೆ. ಹಾಗೆ ಸಣ್ಣ ಪುಟ್ಟ ಪ್ಲೇಸಸ್ ಎಲ್ಲ ಗೊತ್ತಿದೆ. ಸೊ ಪೊಲೀಸ್ ಅನ್ನೋರು ಇದ್ದಾರೆ, ನೋಡೋಣ ಫೈನ್ ಹಾಕ್ತಾರೆ, ನೋಡೋಣ. ಸ್ವಲ್ಪ ಸ್ಲೋ ಆಗಿ ಹೋಗೋಣ, ಒಳ್ಳೆ ಕಂಟೆಂಟ್ ಸಿಗ್ಬೋದು. ನನ್ನ ಹಿಡಿಯಲ್ಲ, ಬಿಕಾಸ್ ಆಫ್ ಹಿಡಿಯಲ್ಲ ಅಂತಲ್ಲ, ಗೊತ್ತಿದೆ ಹೊಸ ಗಾಡಿ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಎಲ್ಲ ಡಾಕ್ಯುಮೆಂಟ್ಸು, ಕ್ಯಾಮ್ರಾ ಇರುತ್ತೆ. ಕೆಲವು ಪೊಲೀಸವರು ಇರ್ತಾರೆ, ನಂದೇನು ದೊಡ್ಡ ಲೈಟ್ ಏನು ಎಕ್ಸ್ಟ್ರಾ ಫಿಕ್ಸ್ ಮಾಡಿಲ್ಲ, ನಾನು ಚಿಕ್ಕದೇ ಫಿಕ್ಸ್ ಮಾಡಿರೋದು. ಸೊ ನೋ ಪ್ರಾಬ್ಲಮ್. ಆ ಪೊಲೀಸ್ ಇದ್ದರೂ ಕೂಡ ನಾವು ಹೆದರೋ ಸೀನಿಲ್ಲ. ಯಾಕೆ ಹೆದರ್ಬೇಕಲ್ವಾ? ನಾವು ತಪ್ಪೇ ಮಾಡಿಲ್ಲ ಅಂತ ಅಂದಾಗ ಏನಕ್ಕೆ ಹೆದರ್ಬೇಕಾಗುತ್ತೆ? ಗಾಡಿ ಡಾಕ್ಯುಮೆಂಟ್ಸ್ ಇದೆ, ಹೆವಿ ಬ್ಯಾಚ್ ಲೈಸೆನ್ಸ್ ಇದೆ, ಇನ್ಸೂರೆನ್ಸ್ ಎಲ್ಲ ಕ್ಲಿಯರೆನ್ಸ್ ಇದೆ. ಬಟ್ ನಾವು ಸಹ ಒಂದು ಟೈಮಲ್ಲಿ ಕಳ್ಳ ಪೊಲೀಸ್ ಆಟ ಆಡಿದ್ದೀವಿ, ಅಂದರೆ ಊರಲ್ಲಿದ್ದಾಗ. ಬಿಕಾಸ್ ಆಫ್ ಸ್ವಲ್ಪ ಗಾಡಿದು ಇನ್ಸೂರೆನ್ಸ್ ಎಲ್ಲ ಲೇಟಾಗಿ ಕಟ್ಟಿದಾಗ ಪೊಲೀಸವ್ರು ಹಿಡಿಯಲ್ಲ ಅಂದ್ಕೊಂಡಿರ್ತೀನಿ. ಸಮ್ಟೈಮ್ಸ್ ಸಡನ್ನಾಗಿ ಸಿಕ್ಬಿಡ್ತಾರೆ. ಆ ಟೈಮಲ್ಲಿ ತಪ್ಪಿಸ್ಕೊಳ್ಬೇಕಾಗತ್ತೆ. ಅದೊಂಥರ ಮೆಮೊರಿ. ಇವಾಗ ಪೊಲೀಸವ್ರು ನೋಡಿದಾಗ ನೆನಪಾಗುತ್ತೆ ಆ ದಿನಗಳೆಲ್ಲ. ಫೈನಲಿ 8 ಕಿಲೋಮೀಟ್ರ್ ಹತ್ರ ಇದ್ದೀನಿ. ಇಷ್ಟೊತ್ತಿಗೆ ರೀಚ್ ಆಗ್ತಾ ಇದ್ದೆ. ಈ ಒಂದು ಟ್ರಾಫಿಕ್ಕಿಂದನೇ ನಾನು ಲೇಟ್ ಆಗ್ತಿರೋದು. 8 ಕಿಲೋಮೀಟ್ರ್ ಹೊಡೆಯೋಕ್ಕೆ ಅರ್ಧ ಗಂಟೆ ಬೇಕಾ? ಇದು KTM ಅಲ್ಲಿ. ಇಂಥ ಟ್ರಾಫಿಕಲ್ಲಿ ಮಾತ್ರ ಚಲೋ ನಿಧಾನ ಹೋಗೋಣ, ನೀನು ಅರ್ಜೆಂಟ್ ಏನಿಲ್ಲ ಅಂತೀನಿ. ಬಟ್ ಗಾಡಿ ಇಂಥ ಗಾಡಿನ ಈ ಥರ ರೋಡಲ್ಲಿ ಈ ಥರ ಟ್ರಾಫಿಕಲ್ಲಿ ಓಡಿಲಿಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಫೈನಲಿ ಲೊಕೇಶನ್ ಹತ್ರ ಆಗಿದ್ದೀನಿ. ಚಲೋ, ಇಲ್ಲಿಂದ 300 ಮೀಟರ್ ಕಾಣಿಸ್ತಾ ಇದೆ. ಯಾವ ಏರಿಯಾ ಅಂತ ಗೊತ್ತಿಲ್ಲ. ಒಂದು ದೇವಸ್ಥಾನ ಇದೆ. ಸ್ವಾಮಿ ದೇವರೇ, ನಾನು ದೇವ್ರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡೋದು ಒಂದೇ, ನನಗೆ ನೆಮ್ಮದಿ ಮತ್ತು ಸಂತೋಷ ಮತ್ತು ಒಳ್ಳೆಯ ವ್ಯಕ್ತಿಗಳ ಜೊತೆ ಇರುವ ಅವಕಾಶ ಮಾಡಿಕೊಡು ಅಂತ ನಾನು ಕೇಳೋದು ದೇವ್ರ ಹತ್ರ. ಕ್ಯಾಮ್ರಾ ಹಾಕೊಂಡಾಗ ಎಲ್ಲ ನೋಡ್ತಾ ಇದ್ದಾರೆ. ಫೈನಲಿ ಐ ಆಮ್ ರೀಚಿಂಗ್ ದ ಡೆಸ್ಟಿನೇಷನ್, ಬಟ್ ಐ ಡೋಂಟ್ ನೋ ವೇರ್ ಇಸ್ ಈಸ್ ಹೋಮ್. ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ಗೈಸ್, ನಾನು ಫೈನಲಿ ಯಾರನ್ನ ಮೀಟ್ ಮಾಡೋಕ್ಕೆ ಬರಬೇಕಿತ್ತು, ಅವ್ರ ಹತ್ರ ಬಂದಿದ್ದೀನಿ. ನನಗೆ ಎಕ್ಸ್ಪೆಕ್ಟು ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಅವರು ಬ್ಯುಸಿ ಇರ್ತಾರೆ. ಅದು ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬ್ ಜಾಸ್ತಿ ಇದ್ದಾರೆ, ತುಂಬ ಕಂಟೆಂಟ್ ಎಲ್ಲ ಮಾಡಿದ್ದಾರೆ. ಅಂಥವರು ನಮ್ಮಂಥ ಬೆಳೆಯೋರ್ನೆಲ್ಲ ಮೀಟ್ ಮಾಡ್ತಾರಾ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಮನೆಗೆ ಕರೆದು ನನಗೆ ಬನ್ನಿ ಬ್ರೋ, ತೊಂದರೆ ಇಲ್ಲ, ನಾನು ಇರೋ ಟೈಮ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ನನಗೆ ಕರೆಸಿ ಇವಾಗ ಅವ್ರ ಮನೆ ಮುಂದೆನೇ ಮಾಡಿ ಮೇಲೆ ನಿಂತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾಕೆ ಇವ್ರ ಹತ್ರ ಬಂದಿದ್ದೀನಿ ಏನಕ್ಕೋಸ್ಕರ ಅಂತಂದರೆ, ನೆಕ್ಸ್ಟ್ ಇಬ್ಬರು ಕೂಡ ಜೊತೆಗೆ ಫಿಶಿಂಗ್ ವೀಡಿಯೋಸ್ ಇರ್ಬೋದು, ನೈಟ್ ಕ್ಯಾಂಪಿಂಗ್ ವೀಡಿಯೋಸ್ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಜೊತೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.
ಸೊ ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಇವಾಗ ತೋರಿಸ್ತೀನಿ ಬನ್ನಿ. ನೋಡಿ ಕರ್ನಾಟಕ ಸೊ ಗೈಸ್, ತುಂಬ ದಿನ ಆಯಿತು ವೀಡಿಯೋ ಕೊಟ್ಟು. ನಮ್ಮ ಬ್ರದರ್ ನಮ್ಮನ್ನ ಉಳ್ಕೊಂಡು ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ಸೊ ನಾನು ನಮ್ಮ ಬ್ರದರು ಆದಷ್ಟು ಬೇಗ ಒಂದು ಒಳ್ಳೆ ವೀಡಿಯೋ ಕೊಡ್ತೀನಿ. ಎಲ್ರಿಗೂ ನಾನು ಹೇಳಿಲ್ಲ, ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ. ನಮ್ಮಮ್ಮ ತೀರೋಗಿಬಿಟ್ರು, ತುಂಬ ಕಷ್ಟಪಟ್ಟು ತೀರೋಗಿದ್ದಾರೆ. ಸೊ ಅವ್ರ ಮನಸ್ಸು ಸಮಾಧಾನ ಮಾಡಿ ಆಗಲಿ ಅಂತ ಪ್ರೇಯರ್ ಮಾಡಿ. ವಿಷಯ ಏನಪ್ಪ ಅಂತಂದರೆ, ಪಾಪ ಬ್ರೋನ ತಾಯಿ ಅವರು ರೀಸೆಂಟಾಗಿ ಅನಾರೋಗ್ಯ ಕಾರಣದಿಂದ ಡೆತ್ ಆಗಿದ್ದಾರೆ. ಸೊ ಅದ್ರ ಪಾಪ ಫೀಲಿಂಗ್ಸಲ್ಲಿದ್ದಾರೆ. ನಾನು ಈ ಟೈಮಲ್ಲಿ ಬಂದು ಅವ್ರನ್ನ ಮಾತಾಡ್ಸೋ ಸರಿಯಲ್ಲ, ಆದರೂ ಕೂಡ ಸಮಯ ಕೊಟ್ಟು ನನಗೆ ಪ್ರೀತಿಯಿಂದ ಬನ್ನಿ ಬ್ರೋ, ನೆಕ್ಸ್ಟ್ ಚೆನ್ನಾಗಿ ಮಾಡೋಣ, ಇವು ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡೋಣ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಖಂಡಿತ ಅಂತ ಹೇಳಿ ನನ್ನನ್ನು ಲೊಕೇಶನ್ ಕಳಿಸಿ ಅವ್ರ ಮನೆಯಲ್ಲಿ ಇವಾಗ ನಿಂತು ಮಾತಾಡ್ತಿದ್ದೀನಿ. ಇಷ್ಟೇ ಗಾಯ್ಸ್, ನಂದು ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ನ ಇಬ್ಬರು ಜೊತೆಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ ನಿಮ್ಮ ಮುಂದೆ ಹೊಸ ವೀಡಿಯೋಸ್ನೆಲ್ಲ ತೊಗೊಂಬಂದು ನಿಮ್ಮ ಮುಂದೆ ಇಡ್ತೀವಿ. ಅದ್ರ ಜೊತೆಗೇನಪ್ಪ ಅಂತಂದರೆ ಫಿಶಿಂಗು, ನೈಟ್ ಕ್ಯಾಂಪಿಂಗು. ಬ್ರೋಗೆ 20-25 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಫಿಶಿಂಗೆಲ್ಲ ಹಿಡಿದು. ಸೊ ನಾವು ಮೈನ್ ಉದ್ದೇಶ ನಮ್ಮದು ಫಿಶಿಂಗ್ ಮಾಡೋದು. ಹೆಂಗಿರುತ್ತೆ ಬ್ರೋ ಫಿಶಿಂಗಲ್ಲಿ ನಿಮ್ಮ ಅನುಭವನ ಸ್ವಲ್ಪ ಹೇಳಿ. ಬ್ರೋ, ನನ್ನ ಜೊತೆ ಯಾರು ಫಿಶಿಂಗ್ ಬಂದ್ರೂ ಒಂದು 2 ಅವರಲ್ಲಿ ನಾಕೌಟ್ ಆಗ್ತಾರೆ, 2 ಅವರಲ್ಲಿ ನಾಕೌಟ್ ಆಗ್ತಾರೆ. ಅಂದರೆ ಬ್ರೋ ನಡೆಯೋಕ್ಕಾಗೋದಿಲ್ಲ, ಕಾಲು ನೋವ್ತಾ ಇದೆ, ಕೂತ್ಕೋಬೇಕು. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀನಿ ಅಂದರೆ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀನಿ. ಸೊ ಇವರು ಬಂದು 2 ಅವರ್ಸ್ ಅಷ್ಟೇ, ಇಲ್ಲಾಂದರೆ 3 ಅವರ್ಸ್ ಅಷ್ಟೇ. ನೀರು ಕುಡಿಬೇಕು, ಹಂಗೆ ಹೋಗ್ಬೇಕು, ಹಸಿವಾಗ್ತಾ ಇದೆ, ಸಿಟಿಗೆ ಕಷ್ಟ ಇದೆ ಅಂತ ಹೇಳಿ. ಕಷ್ಟ ಇದೆ ಬ್ರೋ, ಇದು ಯಾವುದು ಈಸಿಯಾಗಿ ಸಿಗೋದಿಲ್ಲ. ಈಸಿಯಾಗಿ ಸಿಗೋದು ಅದು ಇದಿಲ್ಲ, ಲಾಂಗ್ ಟೈಮ್ ಬರಲ್ಲ ಅದು ನಿಜ ಬಿಡಿ. ಫೈನಲಿ ಬ್ರೋನ ಮೀಟಪ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಪಾಪ ಅವ್ರದ್ದು ತಾಯಿದೊಂದು ಕಾರ್ಯ ಮುಗಿದ ನಂತರ ನಾವು ಆಲ್ಮೋಸ್ಟ್ ವೀಡಿಯೋ ಕಡೆಗೆ ಫೋಕಸ್ ಮಾಡ್ತೀವಿ. ಅವ್ರ ಚಾನಲಲ್ಲೂ ಕೂಡ ವೀಡಿಯೋಸ್ ಬರುತ್ತೆ, ನನ್ನ ಚಾನಲಲ್ಲೂ ಕೂಡ ವೀಡಿಯೋಸ್ ಬರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮಿಬ್ಬರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೋಡಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನೂ ಸಪೋರ್ಟ್ ಮಾಡಿ, ಹಾಗೆ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಬಾಯ್.